ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ವ್ಲಾಗ್. ನಾವು ಹೊರಟಿದ್ದೀವಿ ನಮ್ಮ ಮನೆ ದೇವ್ರಿಗೆ ನಮ್ಮ ಮಗು ಗುಂಡು ಹೊಡ್ಸ್ಕೊಂಬರೋಕ್ಕೆ. ಸೊ ನಾವು ತುಮಕೂರಿಂದ ಹೊರಟ್ವಿ. ನಮ್ಮ ತಂದೆ ತಾಯಿ, ಅಜ್ಜಿ ತಾತ ಮತ್ತು ತಮ್ಮ ಬೆಂಗಳೂರಿಂದ ಬಂದು ಒಂದು ಕಡೆ ಮೀಟ್ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಬಂದ್ವಿ ದೇವಸ್ಥಾನಕ್ಕೆ. ಮಗುಗೆ ಆಟ ಆಡಿಸ್ಕೊಂಡು ಹೇಗೋ ಗುಂಡು ಹೊಡೆದಿದ್ದು ಕಂಪ್ಲೀಟ್ ಆಯಿತು. ಅದಾದಮೇಲೆ ನಾವು ಬಂದ್ವಿ ಬಾವಿ ಹತ್ರ, ನಮ್ಮ ದೇವಸ್ಥಾನದ ಒಳಗಡೆನೇ ಇದೆ. ಆ ಬಾವಿಯಿಂದ ನೀರು ಸೇದಿ ಮಗುಗೆ ಸ್ನಾನ ಮಾಡಿಸ್ಬೇಕಿತ್ತು. ಅಲ್ಲೇ ಪಕ್ಕದಲ್ಲಿ ಗಂಗಮ್ಮ ಅಂತ ಕೂಡ ಮಾಡ್ತಿದ್ರು. ಇಲ್ಲಿ ಯಾರಿಗಾದ್ರೂ ಸ್ಕಿನ್ ಡಿಸೀಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಹರಕೆ ಮಾಡ್ಕೊಂಡಿದ್ರೆ, ಎಸ್ಪೆಷಲಿ ಮಕ್ಕಳಾಗೋದಕ್ಕೆಲ್ಲ ಇಲ್ಲಿ ಗಂಗಮ್ಮ ಅಂತ ಮಾಡ್ತಾರೆ ಪೂಜೆ. ಅದು ಅಂದ್ಕೊಂಡ್ಮೇಲೆ ಖಂಡಿತ ನೆರವೇರುತ್ತೆ. ಮಗುಗೆ ಸ್ನಾನ ಮಾಡಿಸಿದ್ಮೇಲೆ ಗಂಗಮ್ಮ ಮಾಡಿರೋ ಜಾಗದಲ್ಲಿ ಅರ್ಶಿನ ಕುಂಕುಮ ತಗೊಂಡು ನಾವು ಹೋದ್ವಿ ದೇವಸ್ಥಾನದ ಒಳಗಡೆ ಪೂಜೆ ಮಾಡ್ಸೋಕ್ಕೆ. ದೇವಸ್ಥಾನದಲ್ಲಿ ಪೂಜೆ ಮುಗಿಸ್ಕೊಂಡು ನಾವು ಹೊರಗಡೆ ಬಂದು ನಮ್ಮ ಮಾವ ಅವ್ರ ತಂದೆಗೆ ಪೂಜೆ ಮಾಡಿ ಅಲ್ಲಿಂದ ನಾವು ಸೀದಾ ಬಂದ್ವಿ ಕಳ್ಳಳಮ್ಮ ದೇವಸ್ಥಾನಕ್ಕೆ, ಅಂದರೆ ನಮ್ಮ ಮನೆ ದೇವರವರ ತಂಗಿಯ ದೇವಸ್ಥಾನಕ್ಕೆ. ದೇವಸ್ಥಾನ ದರ್ಶನ ಮುಗಿಸ್ಕೊಂಡು ನಾವು ವಾಪಸ್ ಹೊರಟಿ ತುಮಕೂರಿಗೆ. ಹೀಗಾಯಿತು ನಮ್ಮ ಮಗುವಿನ ಗುಂಡು ಹೊಡ್ಸಿದ ಶಾಸ್ತ್ರ. ನನಗೆ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ನನ್ನ ಪೇಜ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಬಾಯ್.